ಉತ್ತಮ ದರ್ಜೆಯಲ್ಲಿ ಇಲ್ಲ ಅಂತ ಹೇಳಿದಾಗ ಅದರ ಬಗ್ಗೆ ನಾವು ಕ್ರಮ ತಗೊಳ್ಬೇಕಾಗ್ತದೆ. ಆದರೆ ಏನಾಗ್ತಾಯಿತ್ತು, ನಾವು ಯಾವುದೇ ಒಂದು ಸ್ಯಾಂಪಲ್ ನಾವು ತೊಗೊಳ್ತೀವಿ, ಟೆಸ್ಟ್ ಮಾಡ್ತೀವಿ, ಅದು ಉತ್ತಮ ಇಲ್ಲ ಅಂತ ಗೊತ್ತಾಗುತ್ತೆ. ಆದರೆ ಆ ಒಂದು ಔಷಧಿ ಅದು ಮಾರುಕಟ್ಟೆಗೆ ಹೊರಟೋಗಿರ್ತದೆ. ಅದು ಡಿಸ್ಟ್ರಿಬ್ಯೂಟರು, ಅದರ ನಂತರ ರಿಟೇಲರು, ಫಾರ್ಮಸಿ ಅಲ್ಲಿಗೆ ಹೊರಟೋಗಿರ್ತದೆ. ಅದು ವಾಪಸ್ ಅಂತೂ ತೊಗೊಳ್ಳೋದಕ್ಕೆ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇರಲಿಲ್ಲ. ಮತ್ತು ನಾವು ಮುಂದಿನ ಒಂದು ಸರಬರಾಜು ಆಗದೇ ಇರತಕ್ಕಂಥದ್ದನ್ನು ನೋಡ್ಕೋಬೋದಾಗಿತ್ತೆ ಹೊರತು, ಯಾವುದು ಸರಬರಾಜು ಆಗೋಗಿದೆ ಅದರ ಮೇಲೆ ನಮ್ಮ ನಿಯಂತ್ರಣ ಮಾಡೋದಕ್ಕಾಗ್ತಾ ಇರಲಿಲ್ಲ. ಅದು ಉತ್ತಮ ಇಲ್ಲ ಅಂತ ಗೊತ್ತಿದ್ದರೂ ಕೂಡ ಅದು ಬಹುಶಃ ಅನೇಕ ಜನರಿಗೆ ಅದು ಮಾರುಕಟ್ಟೆಯಲ್ಲಿ ಖರೀದಿ ಆಗುವಂಥದ್ದು ಕೂಡ, ಮಾರಾಟ ಆಗುವಂಥದ್ದು ಕೂಡ ಅವಕಾಶ ಆಗ್ತಾ ಇದೆ. ನಾನು ಈ ವಿಚಾರದಲ್ಲೇ ನಿಮಗೆಲ್ಲ ಜ್ಞಾಪಕ ಇರ್ಬೋದು, ಸುಮಾರು 1 ವರ್ಷದ ಹಿಂದೆ ನಾನು ಕೇಂದ್ರದ ಸಚಿವರು ಕೂಡ ಬರೆದಿದ್ದೆ, ತಾವು ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು, ಈ ರೈಟ್ ಟು ರೀಕಾಲ್, ಒಂದು ರೀಕಾಲ್ ಪಾಲಿಸಿಯನ್ನು ನಾವು ಮಾಡಬೇಕು, ದೇಶದ ಮಟ್ಟದಲ್ಲಿ ಮಾಡಬೇಕು ಅಂತ ಕೂಡ ನಾನು ಕೇಂದ್ರ ಸರ್ಕಾರ ಕೂಡ, ಕೇಂದ್ರ ಸಚಿವರು ಕೂಡ ಬರೆದಿದ್ದೆ. ಆದರೆ ಇನ್ನೂ ಅದರ ಬಗ್ಗೆ ಅವರು ಕ್ರಮಗಳೇನು ಇನ್ನೂ ತಗೊಂಡಿಲ್ಲ. ಆದರೆ ನಾವು ನಮ್ಮ ಹಂತದಲ್ಲಿ ಇದ್ರ ಬಗ್ಗೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಕಮಿಷನರ್ ಇವತ್ತು ಬಂದಿದ್ದಾರೆ ಶ್ರೀನಿವಾಸ್ ಅವರು ಆಯುಕ್ತರಾಗಿ, FDA ಆಯುಕ್ತರಾದ ನಂತರ ನಾನು ಇದರ ಬಗ್ಗೆ ನಾವಾದರೂ ಏನಾದರೂ ಮಾಡೋಣ, ಹೇಗಾದರೂ ಮಾಡಿ, ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಔಷಧಿ ಸರಿ ಇಲ್ಲ ಅಂತ, ಆದರೂ ಅದು ಮಾರಾಟ ಆಗ್ತಾ ಇದ್ದರೆ ಮತ್ತೆ ಏನು ಪ್ರಯೋಜನ ಆಗಿತ್ತು ಅಂತ ಹೇಳಿ ನಾವು ಅದರ ಬಗ್ಗೆ ಒಂದು ಹೊಸ ವ್ಯವಸ್ಥೆ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದರಿಂದ ಕಳೆದ ವರ್ಷ ಈ ಸಹಿ ಮಾಡುವ ಸೌಲಭ್ಯವನ್ನು ನಾವು ಪ್ರಾರಂಭ ಮಾಡೋದು. ಅದು ಒಂದು ಈ ವ್ಯವಸ್ಥೆಯಲ್ಲಿ ಅದು ಆನ್ಲೈನ್ನಲ್ಲೇ ಈ ಸಹಿ ಮಾಡುವಂಥದ್ದು, ಅದರ ಮುಖಾಂತರ ನಮಗೆ ತಕ್ಷಣವೇ ಮಾರುಕಟ್ಟೆಯಿಂದ ಈ ವಿಚಾರದ ಬಗ್ಗೆ ನಮಗೆ ಮಾಹಿತಿ ಸಿಗುವಂಥದ್ದು ಇದೆ. ಒಂದು ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ದೇವೆ. ಸೀತೂರ ಗ್ರಾಮದ ಹಿರಿಯರು ಹಾಗೂ ಜುನೈದಿ ಸಾಬರ ಸೋದರರಿಬ್ಬರು ಬಂದಿದ್ದಾರೆ. ನಮ್ಮ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಭಾಳಷ್ಟಾಗಿದೆ. ಅದು ಯಾಕಂತಂದ್ರೆ ನೀರಿದ್ರೂ ನಮಗೆ ಉಪಯೋಗಿಸ್ಲಿಕ್ಕಾಗಲಾರ್ದಂಗಾಗ್ಯದ. ಒಂದು ಕಡೆಗೆ ಬಾವಿ ಇದೆ, ಬಾವಿ ಒಳಗಿಂದ ನೀರು ಬರ್ತಾಯಿದೆ, ಅದರ ಅಲ್ಪ ಸ್ವಲ್ಪ ಬರ್ತದೆ. ಅಲ್ಲಿ ಒಂದು ಬೋರ್ವೆಲ್ ಇದೆ, ಆ ಬೋರ್ವೆಲ್ಗೆ ಏನದ ಕರೆಂಟ್, ಈ ಲಿಮಿಟ್ ಏನಿರ್ತದೆ ರೈತರಿಗೆ ಕೊಡ್ತಕ್ಕಂಥ ಲಿಮಿಟ್ ಕರೆಂಟ್ ಕೊಟ್ಟೋದ್ರಿಂದ ನಮ್ಗೆ ನೀರು ಸ್ಟಾಕ್ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಆದ್ದರಿಂದ ದಯಮಾಡಿ ನಮ್ಮ ಏನು ಬಾವಿ ಇದೆ, ಎಣ್ಣೆ ಬಾವಿ ಅಂತೇಳಿ ಭಾಳ ಪುರಾತನ ಕಾಲದ್ದು, ಸೀತೂರು ಗ್ರಾಮದ 2 ಕಿಲೋಮೀಟ್ರದಲ್ಲಿ ಇರ್ತಕ್ಕಂಥದ್ದು. ಆ ಒಂದು ಬಾವಿಗೆ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕ ಕೊಟ್ಟರು ಅಂತಂದ್ರೆ ನನಗನ್ಸೋ ಮಟ್ಟಿಗೆ ನೀರಿನ ಸಮಸ್ಯೆ ಕಡಿಮೆ ಆಗ್ತದೆ. ಅದ್ರ ಜೊತೆಲೆ ಗ್ರಾಮದಲ್ಲಿ ಇರ್ತಕ್ಕಂಥ ಬೋರ್ವೆಲ್ಗಳು ಮೋಟರ್ ಕೆಟ್ಟದಕ್ಕೆ ರಿಪೇರಿ ಮಾಡ್ಕೊಂತಂದು ಹಾಕ್ತಾಯಿದ್ದಾರೆ. ಆದ್ದರಿಂದ ದಯಮಾಡಿ ಜಿಲ್ಲಾಡಳಿತ ಈ ಗ್ರಾಮದ ರೈತರ ಹಾಗೂ ಬಡವರ ಕೆಲಸ ಬಿಟ್ಕೆಸಿಂದ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಅದರ ಜೊತೆಲೆ ಮೂಗು ಜಾನುವಾರುಗಳಿಗೂ ನೀರಿನ ಸಮಸ್ಯೆ ಆಗಿದೆ, ಕುಡಿಯೋ ನೀರು ಸಿಗ್ತಾ ಇಲ್ಲ. ಯಾಕಂದ್ರೆ ಮೂಗು ಜಾನುವಾರಿಗೆ ಎಲ್ಲಿ ನೀರು ಸಿಗಲ್ಲ, ಮನುಷ್ಯ ಮಾತು ಬರ್ತದೆ, ಎಲ್ಲಾದರೂ ಹೋಗ್ಬೇಕಂದ್ರೆ ನೀರು ಖರೀದಿ ಮಾಡಿದ್ರೆ ಕುಡಿಬೋದು, ಅಥವಾ ಯಾರ ಕಡೆಗೆ ಇಸ್ಕೊಂಡಾದ್ರೂ ಕುಡಿಬೋದು. ಅದರ ಜಾನುವಾರುಗಳಿಗೆ ಕುರಿ ಆಗಿರ್ಬೋದು, ದನ ಕರುಗಳಾಗಿರ್ಬೋದು, ಎಲ್ಲಕ್ಕೂ ಸಮಸ್ಯೆ ಆಗ್ತದೆ. ಆದ್ದರಿಂದ ದಯಮಾಡಿ ಈ ನಿರಂತರ ಜ್ಯೋತಿ ಒಂದು, ಎರಡನೇದೇನಾದರೂ ಮೋಟ್ರ್ಗಳು ಚೇಂಜ್ ಮಾಡಬೇಕು. ಆಮೇಲೆ ಒಂದು 2 ಪಾಯಿಂಟ್ ಬೋರ್ವೆಲ್ ಹೊಸದಾಗಿ ಕೊಡಬೇಕಂತೇಳಿ ಇವತ್ತು ನಾವು ಜಿಲ್ಲಾಧಿಕಾರಿಯವರಿಗೆ, ADC ಸಾಹೇಬರಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ. ನಾವೆಲ್ಲ ಗ್ರಾಮಸ್ಥರು ಬಂದಿದ್ದೇವೆ.